ಚಿಮುಲ್ ಚುನಾವಣೆ ಬಳಿಕ ಹಣ ಹಂಚಿಕೆ ಪೀಕಲಾಟ. ಎಲೆಕ್ಷನ್ ವೇಳೆ ಹಂಚಿಕೆಯಾಗಿದ್ದಂತಹ ಹಣಕ್ಕಾಗಿ ಈಗ ಫೈಟ್ ಶುರುವಾಗಿದೆ. ಚಿಮುಲ್ ಚುನಾವಣೆ ಆದ ನಂತರ ಈಗ ಹಣ ಹಂಚಿಕೆ ಪೀಕಲಾಟ ಶುರುವಾಗಿದೆ. ಎಲೆಕ್ಷನ್ ವೇಳೆ ಹಂಚಿಕೆಯಾಗಿದ್ದಂತಹ ಹಣಕ್ಕಾಗಿ ಫೈಟ್ ಶುರುವಾಗಿದೆ. ಚಿಕ್ಕಬಳ್ಳಾಪುರ ಚಿಮುಲ್ ಚುನಾವಣೆ ಬಳಿಕ ಹೈಡ್ರಾಮಾ ಕ್ರಿಯೇಟ್ ಆಗಿರುವಂಥದ್ದು. ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಸಂಘರ್ಷ. ಅಧ್ಯಕ್ಷಗಿರಿ ಫೈಟ್ ಮಧ್ಯೆ ಫಂಡಿಂಗ್ ಹಣಕ್ಕೆ ಕಿತ್ತಾಟವಾಗ್ತಿದೆ. ಚುನಾವಣೆ ಸಮಯದಲ್ಲಿ ಲಕ್ಷಾಂತರ ರೂಪಾಯಿ ಹಣ ಹಂಚಿಕೆ ಆಗಿತ್ತು. ಚಿಮುಲ್ ನಿರ್ದೇಶಕ ಆಕಾಂಕ್ಷಿಗಳಿಂದ ಹಣ ಹಂಚಿಕೆ. ಡೆಲಿಗೇಟ್ಗಳಿಗೆ ನೀಡಿದ್ದ ಹಣದ ವಿಚಾರಕ್ಕೆ ಈಗ ಜಟಾಪಟಿ ಶುರುವಾಗಿದೆ. ಪೊಲೀಸ್ ಠಾಣೆ ಮೆಟ್ಟಲೇರಿದಂತಹ ಹಣ ಹಂಚಿಕೆ ವಿಚಾರ. ನಾಸ್ತಿಮ್ಮನಹಳ್ಳಿ ಡೆಲಿಗೇಟ್ ವೆಂಕಟೇಶಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಂಥದ್ದು. ಹಂಚಿಕೆಯಾಗಿರುವ ಹಣದಲ್ಲಿ ಅರ್ಧ ಭಾಗ ಕೊಡಬೇಕು ಎಂದಿದ್ದಾರೆ. ಸಂಘದ ನಿರ್ದೇಶಕರು ಧಮಕಿ ಹಾಕಿರುವ ಆರೋಪವೂ ಕೂಡ ಇದೆ. ಹಣ ಮಾಡೋದಕ್ಕೆ ಕೆಲವರು ಡೈರೆಕ್ಟರ್ ಆಗಿದ್ದಾರೆ ಅಂತ ಆರೋಪಿಸುತ್ತಿದ್ದಾರೆ. ಅಭ್ಯರ್ಥಿಗಳಿಂದ ಡೆಲಿಗೇಟ್ಗಳು ಹಣ ಪಡೆದಿದ್ದಾರೆ. ಹೀಗಾಗಿ ನಿರ್ದೇಶಕರ ನಡುವೆ ಹಣಕ್ಕಾಗಿ ಚಟಾಪಟಿ ಆಗ್ತಿದೆ. ಚಿಮುಲ್ ಚುನಾವಣೆ ಒಂದು ಕಡೆ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರಬೇಕು ಅನ್ನುವಂಥ ಪೈಪೋಟಿ ಇದ್ರೆ, ಇನ್ನೊಂದು ಕಡೆ ಹಣದ ಹಂಚಿಕೆ ವಿಚಾರಕ್ಕಾಗಿ ಈಗ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿರುವಂಥದ್ದು. ದೊಡ್ಡ ಮಟ್ಟದಲ್ಲೇ ಸಂಘರ್ಷ ಏರ್ಪಟ್ಟಿದೆ. ಈಗ ಹಾಲು ಉತ್ಪಾದಕರ ಸಹಕಾರ ಸಂಘಗಳಲ್ಲಿ ಒಂದು ದೊಡ್ಡ ಮಟ್ಟದ ಸಂಘರ್ಷ ಅಂತಾನೆ ಹೇಳ್ಬೋದು. ಚುನಾವಣೆ ಸಮಯದಲ್ಲಿ ಡೆಲಿಗೇಟ್ಸ್ಗಳ ಮನವೊಲಿಸಿ ಮತ ಹಾಕಿಸಿಕೊಳ್ಳಲು ಲಕ್ಷಾಂತರ ರೂಪಾಯಿ ಹಣ ಹಂಚಿಕೆಯಾಗಿದೆ. ಹಾಗಾಗಿ ಚುನಾವಣೆ ಸಮಯದಲ್ಲಿ ಹಂಚಿಕೆಯಾದಂತಹ ಲಕ್ಷಾಂತರ ರೂಪಾಯಿ ಹಣ ಇದೆಯಲ್ಲ, ಇದು ಚಿಮುಲ್ ನಿರ್ದೇಶಕ ಆಕಾಂಕ್ಷಿಗಳಿಂದ ಹಣ ಹಂಚಿಕೆಯಾಗಿದೆ ಅನ್ನುವಂಥದ್ದು. ಡೆಲಿಗೇಟ್ಗಳಿಗೆ ನೀಡಿದಂತಹ ಹಣದ ವಿಚಾರಕ್ಕೆ ಈಗ ಜಟಾಪಟಿ ಶುರುವಾಗಿದೆ. ಪೊಲೀಸ್ ಠಾಣೆ ಮೆಟ್ಟಿಲೇರಿದಂತಹ ಹಣ ಹಂಚಿಕೆಯ ವಿಚಾರ. ನಾಸ್ತಿಮ್ಮನಹಳ್ಳಿ ಡೆಲಿಗೇಟ್ ವೆಂಕಟೇಶಪ್ಪ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಕೆಲವರು ನಿರ್ದೇಶಕರಾಗಬೇಕು ಅಂತಲೇ ಹಣ ಹೊಡಿಬೇಕು ಅಂತಲೇ ನಿರ್ದೇಶಕರಾಗ್ತಾರೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡಿದ್ದಾರೆ. ಸಂಘದ ನಿರ್ದೇಶಕರು ಧಮಕಿ ಹಾಕಿರುವ ಆರೋಪವನ್ನ ಕೂಡ ಮಾಡಿರುವಂಥದ್ದು. ಹಣ ಮಾಡೋದಕ್ಕೆ ಕೆಲವರು ಡೈರೆಕ್ಟರ್ ಆಗ್ತಾರೆ ಅಂತ ನೇರವಾಗಿ ಆರೋಪವನ್ನ ಮಾಡಿದ್ದಾರೆ. ಅಭ್ಯರ್ಥಿಗಳಿಂದ ಡೆಲಿಗೇಟ್ಗಳು ಹಣ ಪಡೆದಿದ್ದಾರೆ. ಹೀಗಾಗಿ ನಿರ್ದೇಶಕರ ನಡುವೆ ಹಣಕ್ಕಾಗಿ ಜಟಾಪಟಿ ಆಗ್ತಿದೆ.